ಅದು ಅವ್ರಿಗೆ ಒಂದು ಅವರ ಒಂದು ಕಲ್ಚರ್ ನಲ್ಲಿ ಬಂದಿದೆ. ಕಲಬುರಗಿ ಡಿಸಿ ಬಗ್ಗೆನೂ ಮಾತಾಡಿದ್ದಾರೆ. ಅವ್ರಿಗೆ ಸ್ವಲ್ಪನಾದ್ರೂ ಏನಾದ್ರೂ ಮಾನ ಮರ್ಯಾದೆ ಮಿಕ್ಕಿದೆ. ಐ ಥಿಂಕ್ ಹಿ ಶುಡ್ ರಿಸೈನ್. ಬಿಜೆಪಿ ಅವ್ರು ಮಾಡ್ತಾರೆ ಇಲ್ವೋ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಯಾರಿಗೂ ಈ ತರ ಮಾಡಿಲ್ಲ. ಅವರ ಯಾವ ಒಂದು ಕಲ್ಚರ್ ಈ ತರ ಇದೆ. ಏನು ಕಾಂಗ್ರೆಸ್ ಅವರು ಸಹ ಇದ್ರಲ್ಲಿ ಏನು ಕಡಿಮೆ ಇಲ್ಲ. ಆ ಹೆಣ್ಮಗಳು ಬಂದು ಹೇಳ್ತಾ ಇದ್ದಾಳೆ, ಅಶೋಕ್ ರೈ ಅವರು ನನಗೆ FIR ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ, ಇದು ಕಂಪ್ಲೇಂಟ್ ಕೊಡ್ಬೇಡಿ ಅಂತ ಹೇಳಿ ಬಲವಂತ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ನೀವು ನಿಮ್ಮ MLA ಮೇಲೆ ಆಕ್ಷನ್ ತಗೊಳ್ಳಿ. ಯಾಕಂದ್ರೆ ಅವರು ಸಹ ಬಿಜೆಪಿಯಿಂದ ಬಂದವರು, ಅದೇ ಕಲ್ಚರ್ ಇಂದ ಬಂದವರು ಅವರು ಸಹ. ಬಟ್ ನೈತಿಕವಾಗಿ ಅವ್ರನ್ನ ಏನು ಇದರಿಂದ ಒಂದು MLC ಪೋಸ್ಟ್ ಇಂದ ತೆಗೆಯೋದಾಗಂತ ಎಲ್ಲ ಪ್ರಯತ್ನ ಮಾಡ್ಬಿಟ್ಟು ತೆಗೆದು ಹಾಕಲೇಬೇಕು. ಶಾಲಿನಿ ರಜನೀಶ್ ವಿರುದ್ಧ ಬಿಜೆಪಿ MLC ರವಿಕುಮಾರ್ ನಾಲಿಗೆ ಹರಿಬಿಟ್ಟಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಕವಿತಾ ರೆಡ್ಡಿ ಅವರಿದ್ದಾರೆ. ಅವ್ರನ್ನ ನೇರವಾಗಿ ಮಾತನಾಡ್ಸೋಣ, ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ಈಗಾಗಲೇ ಗೊತ್ತಿದೆ ನಿಮಗೆ, ಬಿಜೆಪಿ ಪಕ್ಷ ಅಂತ ಹೇಳಿದ್ರೆ ಶಿಸ್ತಿನ ಸಿಪಾಯಿ ಅಂತೇಳಿ ಕರೆಸಿಕೊಳ್ಳುವಂಥದ್ದು. ಆದ್ರೆ MLC ರವಿಕುಮಾರ್ ಅವರು ಶಾಲಿನಿ ರಜನೀಶ್ ಅವರ ವಿರುದ್ಧವಾಗಿ ಮಾತಾಡಿರುವಂಥದ್ದು ಅಂದ್ರೆ ಒಂದ್ ರೀತಿಯಾಗಿ ನಿಮಗೂ ಕೂಡ ಗೊತ್ತಿದೆ. ಆ ಶಬ್ದನ ನಾವು ಕೂಡ ಹೇಳೋಗಿಲ್ಲ. ಏನ್ ಹೇಳ್ತೀರಾ ಮೇಡಮ್, ಇದಕ್ಕೆ ನಿಮ್ ಪ್ರತಿಕ್ರಿಯೆ ಏನು ಅಂತ? ಅಲ್ಲ, ಫಸ್ಟ್ ಆಫ್ ಆಲ್ ಬಿಜೆಪಿನ ನೀವು ಶಿಸ್ತಿನ ಪಕ್ಷ ಅಂತ ಹೇಗೆ ವರ್ಣನೆ ಮಾಡ್ತೀರಾ? ಬಿಕಾಸ್ ಅವ್ರ ಪಕ್ಷದಲ್ಲಿ ಯಾವುದೇ ನಾಯಕರ ಒಂದು ಸ್ಟೇಟ್ಮೆಂಟ್ ತಗೊಂಡ್ರೆ ಯಾವುದೋ ಒಂದು ಶಿಸ್ತಿಲ್ಲ. ಹೆಣ್ಮಕ್ಳ ಬಗ್ಗೆ ಮಾತಾಡೋದಾಗಿ, ಇದು ದೊಡ್ಡ ಸೀನಿಯರ್ ಲೀಡರ್ಸ್ ಬಗ್ಗೆ ಅಗೌರವಾಗಿ ಮಾತಾಡೋದಾಗ್ಲಿ, ಅದು ಅವ್ರಿಗೆ ಅವರ ಒಂದು ಕಲ್ಚರ್ನಲ್ಲಿ ಬಂದಿದೆ. ಸೊ ಹಾಗಾಗಿ ರವಿಕುಮಾರ್ ಅವರು ಏನು ಮಾತಾಡಿದ್ದಾರೆ ಇದು ಮೊದಲೇ ಬಾರಿ ಅಲ್ಲ. ಅವ್ರು ಈವನ್ ಇದು ಅಸೆಂಬ್ಲಿನಲ್ಲಿ ಕೌನ್ಸಿಲ್ನಲ್ಲಿಯೂ ಸಹ ಒಂದಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ. ಮತ್ತು ರೀಸೆಂಟಾಗಿ ಕಲಬುರಗಿ DC ಬಗ್ಗೆನೂ ಮಾತಾಡಿದ್ದಾರೆ. ಸೊ ಶಾಲಿನಿ ರಜನೀಶ್ ಯಾರಿದ್ದಾರೆ, ಹೈಯೆಸ್ಟ್ ಅಥಾರಿಟಿ, ಅದು ಚೀಫ್ ಸೆಕ್ರೆಟರಿ ಆಗಿರುವಂಥ ಹೈಯೆಸ್ಟ್ ಅಥಾರಿಟೀಸ್ ನಮ್ಮ ರಾಜ್ಯದಲ್ಲಿ ಇರಬೇಕಾದ್ರೆ ಆ ಹೆಣ್ಮಗಳ ಬಗ್ಗೆ ಮಾತಾಡೋದು ನಿಜವಾಗ್ಲೂ ಒಂದು ದುರಾದೃಷ್ಟಕರ. ನಮ್ಮ ರಾಜ್ಯಕ್ಕೆ ಒಂದು ಕಳಕ ಬಂದಂಗೆ. ಅವ್ರಿಗೆ ಸ್ವಲ್ಪನಾದ್ರೂ ಏನಾದರೂ ಮಾನ ಮರ್ಯಾದೆ ಮಿಕ್ಕಿದೆ, ಐ ಥಿಂಕ್ ಹಿ ಶುಡ್ ರಿಸೈನ್. ನನಗೆ ಬರೀ ಕ್ಷಮೆ ಕೇಳೋದಲ್ಲ, ರಿಸೈನ್ ಮಾಡಬೇಕು. ಯಾಕಂದ್ರೆ ಅವರು ಇಂಥ ಒಂದು ಹುದ್ದೆಯಲ್ಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ. ಒಂದು ಚೀಫ್ ಸೆಕ್ರೆಟರಿ ಯಾರ ಆಡಳಿತದಲ್ಲಿ ನೀವು ಒಂದು MLC ಆಗಿದ್ದ ಯಾರನ್ನ ಅವರು ಡೇ ಟು ಡೇ ನೀವು ಅವ್ರ ಜೊತೆ ಕೆಲಸ ಮಾಡಬೇಕಾಗತ್ತೆ, ಮತ್ತೆ ಫೈಲ್ಸ್ ಬಗ್ಗೆ ಎಲ್ಲ ಹೋಗಿ ಮಾಹಿತಿ ಪಡಿಬೇಕಾಗುತ್ತೆ. ಅಂಥವ್ರ ಬಗ್ಗೆ ನೀವು ಈ ಥರ ಮಾತಾಡಿದ್ರೆ ಅಂದ್ರೆ ನೀವು ಲಾಯಕ್ಕೆ ಇಲ್ಲ, ನೀವು ರಿಸೈನ್ ಮಾಡೋದು ಬೆಟರು ಅಂತ ನನ್ನ ಒಂದು ಅನಿಸಿಕೆ. ಅಂದ್ರೆ ಒಂದಷ್ಟು ಅವರು ಪ್ರತಿಭಟನೆ ಅಥವಾ ಹೋರಾಟವನ್ನ ಮಾಡ್ತಾ ಇದ್ರು KIDB ವಿರುದ್ಧ. ಆ ಸಂದರ್ಭದಲ್ಲಿ ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಥವಾ ಮನವಿಯನ್ನ ಕೊಡುವಂತ ಸಂದರ್ಭದಲ್ಲಿ ನಮಗೆ ಸಿಗ್ತಾ ಇಲ್ಲ ಅಂತ ಒಂದು ಉದ್ದೇಶದಿಂದ ಮಾತಾಡಿದ್ದು ಅಂತ ಹೇಳಿ ಅವರು ಸಮರ್ಥಿಸ್ಕೊಳ್ತಿದ್ದಾರೆ. ಅದಕ್ಕೆ ಏನ್ ಹೇಳ್ತೀರಾ ಅಂತ? ನೋಡಿ, IAS ಆಫೀಸರ್ಸು ಯಾರೂ ಸಹ ಕೈಗೆ ಸಿಗೋದಿಲ್ಲ ಅಂತ ಏನಿಲ್ಲ. ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ. ಮತ್ತು ಯಾರು ಬಿಜೆಪಿಯವರು ಎಲ್ಲ ಲೀಡರ್ಸ್ಗೂ ಅವರು ಡೆಫಿನೆಟ್ಲಿ ಸಿಗ್ತಾರೆ. ಯಾಕಂದ್ರೆ ಇವರೆಲ್ಲ ಏನು ಸಾಮಾನ್ಯ ಕಾರ್ಯಕರ್ತರಲ್ಲ, ಇವರು MLC ಇದ್ದಾರೆ, ಮತ್ತೆ ಅವ್ರ ಜೊತೆ ಅವರ ಒಂದು ಲೀಡರ್ ಆಫ್ ಅಪೋಸಿಷನ್ ಇದ್ದಾರೆ. ಇವರೆಲ್ಲ ಹೋದಾಗ ಶಾಲಿನಿ ರಜನೀಶ್ ಟೈಮ್ ಕೊಡ್ಲಿಲ್ಲ ಅಂದ್ರೆ ಅದು ತುಂಬಾ ಒಂದು ಸುಳ್ಳು ಮಾಹಿತಿ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಆ ಒಂದು ಸಂದರ್ಭದಲ್ಲಿ ರವಿಕುಮಾರ್ ಅವರು ಆ ಥರ ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ಒಂದು DCP ಆದಂತ ಅವರು ಕರಿಬಸವಗೌಡ ಅವರು ಸಹ ನಕ್ಕಿದ್ದು, ಐ ಥಿಂಕ್ ಇದೊಂದು ಇದಕ್ಕಿಂತ ವರ್ಸ್ಟ್ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಹೆಡ್ ಯಾರು, ಆ ಒಂದು DCPಗೆ ಹೆಡ್ಡು ಸಹ ಚೀಫ್ ಸೆಕ್ರೆಟರಿನೇ. ನಿಮ್ಮ ಒಂದು ಚೀಫ್ ಸೆಕ್ರೆಟರಿ ಬಗ್ಗೆ ಈ ಥರ ಕೇವಲವಾಗಿ ಮಾತಾಡಿದಾಗ ನೀವೇನ್ ಮಾಡ್ತಾ ಇದ್ರಿ? ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಬೇಕಾಯ್ತು. ಈ ಆಕ್ಷನ್ ಬರೀ ರವಿಕುಮಾರ್ ಅಲ್ಲ, ಇವರು ಸಹ ಅಪೋಲಜೈಸ್ ಮಾಡ್ಕೊಬೇಕು, DCP ಸಹ ಅಪೋಲಜೈಸ್ ಮಾಡ್ಕೊಬೇಕು ಅಂತ ನನ್ನ ಒಂದು ಅನಿಸಿಕೆ. ಈಗ ಒಂದು ಆ ರೀತಿಯಾದಂತಹ ಮಾತುಗಳನ್ನ ಹೇಳಿ ಈಗಾಗಲೇ 3-4 ದಿನ ಆಗಿದೆ. ಆದ್ರೂ ಕೂಡ ಏನು MLC ರವಿಕುಮಾರ್ ಅವರ ವಿರುದ್ಧ ಯಾವುದೇ ರೀತಿಯಾಗಿ ಪಕ್ಷದಲ್ಲಿ ಕ್ರಮನ ತೆಗೆದುಕೊಳ್ಳುವಂಥದ್ದಾಗಿಲ್ಲ. ಹೈಕಮಾಂಡ್ ಏನಾದರೂ ಅವ್ರದ್ದು MLC ಸ್ಥಾನವನ್ನ ರದ್ದು ಮಾಡಬೇಕು ಅಂತ ಹೇಳಿ ಏನಾದರೂ ನೀವು ಪಟ್ಟು ಹಿಡಿತೀರಾ? ಯಾವ ರೀತಿಯಾಗಿ ಇದನ್ನು ಖಂಡಿಸ್ತೀರಾ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಅಂತ? ಅಲ್ಲ, ನಾನು ಕಾಂಗ್ರೆಸ್ ಪಕ್ಷದಲ್ಲಿಲ್ಲ, ಸೊ ನಾನು ಅದಕ್ಕೆ ವಿಚಾರಣೆ ಕೊಡೋಕ್ಕಾಗೋದಿಲ್ಲ. ಬಟ್ ಖಂಡಿತವಾಗ್ಲೂ ಯಾರೇ ಆಗ್ಲಿಪ್ಪ, ಇದು ಸರ್ಕಾರನೇ ಸಹ ಈ ನಿರ್ಧಾರ ತಗೊಬೇಕು. ಯಾಕಂದ್ರೆ ಚೀಫ್ ಸೆಕ್ರೆಟರಿ ಏನು ಒಂದು ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಅಲ್ಲ, ಶಿ ಈಸ್ ದ ಹೆಡ್ ಆಫ್ ದ ಸ್ಟೇಟ್, ಲಿಟ್ರಲಿ ಎಕ್ಸಿಕ್ಯೂಟಿವ್ ನಲ್ಲಿ. ಸೊ ಸರ್ಕಾರನೇ ಒಂದು ಕ್ರಮ ಜರುಗಿಸಬೇಕು. ಮತ್ತೆ ಇದು ಸ್ಪೀಕರ್ಗೆ ಒಂದು ಲೆಟರ್ ಹಾಕಿ ಬರಿಬೇಕು, ಈ ತರ ಇವ್ರನ್ನ ಅಮಾನತ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಡೆಫಿನೆಟ್ ಆಗಿ ಮಾಡಬೇಕು. ಬಿಜೆಪಿ ಅವ್ರು ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಯಾರಿಗೂ ಈ ತರ ಮಾಡಿಲ್ಲ. ಅವರ ಯಾವ ಒಂದು ಕಲ್ಚರೇ ಈ ತರ ಇದೆ. ಸೊ ಹಾಗಾಗಿ ರವಿಕುಮಾರ್ನ ಡಿಫೆಂಡ್ ಮಾಡ್ಕೊಳ್ತಾರೆ ಹೊರತು ಇದ್ರ ಬಗ್ಗೆ ಆಕ್ಷನ್ ಅಂತೂ ತಗೊಳ್ತಾರೆ ಅಂತ ನನಗಂತೂ ಖಂಡಿತ ಅನ್ಸಲ್ಲ. ತಗೊಂಡ್ರೆ ಡೆಫಿನೆಟ್ಲಿ ಇಟ್ ಇಸ್ ಅ ವೆಲ್ಕಮ್ ಮೂವ್. ಓಕೆ, ಈಗಾಗಲೇ ಏನು ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ರವಿಕುಮಾರ್ ಅವರು ಕಾಣಿಸ್ತಾರೋ ಅಲ್ಲೆಲ್ಲರೂ ಕೂಡ ಮಹಿಳೆಯರು ಅವರಿಗೆ ಚೀಮಾರಿ ಹಾಕಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಮೇಡಮ್. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದು ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್. ಬಟ್ ನನ್ನ ಪ್ರಕಾರ ಏನಂತೆ, ಏನು ಕಾಂಗ್ರೆಸ್ ಅವರು ಸಹ ಇದರಲ್ಲಿ ಏನು ಕಡಿಮೆ ಇಲ್ಲ. ಉದಾಹರಣೆಗೆ ಇವತ್ತು ಪುತ್ತೂರಿನಲ್ಲಿ ಏನು ಇನ್ಸಿಡೆಂಟ್ ನಡೀತು, ಅದನ್ನ ಸಪೋರ್ಟ್ ಮಾಡ್ತಾ ಇರೋದು ಯಾರು? ಆ ಪುತ್ತೂರಿನ MLA ಯಾರು? ಬಿಜೆಪಿ MLA ಅಲ್ಲ, ಅವರು ಕಾಂಗ್ರೆಸ್ MLA.
ಅಶೋಕ್ ರೈ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ನೀವು. ಆ ಹೆಣ್ಮಗಳು ಬಂದು ಹೇಳ್ತಾ ಇದ್ದಾಳೆ, ಅಶೋಕ್ ರೈ ಅವರು ನನಗೆ FIR ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ, ಇದು ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳಿ ಬಲವಂತ ಮಾಡ್ತಾ ಇದ್ರೆ ಅಂತ ಹೇಳಿದ್ಮೇಲೆ ನೀವು ನಿಮ್ಮ MLA ಮೇಲೂ ಆಕ್ಷನ್ ತಗೊಳ್ಳಿ. ಇವತ್ತು ಅದಕ್ಕಿಂತ ಕೆಟ್ಟ ಇದು ಒಂದು ಸಂಗತಿ ಮತ್ತೊಂದಿಲ್ಲ ಈ ರಾಜ್ಯದಲ್ಲಿ. ಒಂದು ಹೆಣ್ಮಗಳಿಗೆ ಒಂದು ಇದು ನಂಬಿಸಿ ಮೋಸ ಮಾಡಿ ಮತ್ತು ಅವಳಿಗೆ ಮಗುವಾಗೋ ಥರ ರೀತಿಯಲ್ಲಿ ಇದೆಲ್ಲ ಮಾಡಿದ್ಮೇಲೆ ನೀವು ಏನು ಆಕ್ಷನ್ ತಗೊಂತೀರ? ನಿಮ್ಮ ಒಂದು MLA ಮೇಲೂ ಆಕ್ಷನ್ ತಗೊಳ್ಳಿ. ಸೊ ಕಾಂಗ್ರೆಸ್ ಇದರಲ್ಲಿ ಏನು ಕಡಿಮೆ ಇಲ್ಲ. ಫಸ್ಟು ಇದು ಅಶೋಕ್ ರೈ ಮೇಲೆ ಆಕ್ಷನ್ ತಗೊಳ್ಳಿ. ಯಾಕೆ ಅವರು ಈ ಥರ FIR ಮಾಡಲಿಕ್ಕೆ ಅಡ್ಡಿ ಮಾಡ್ತಾ ಇದ್ರೆ ಅಂತ ಪ್ರಶ್ನೆ ಕೇಳಬೇಕಲ್ಲ, ಅವ್ರನ್ನೂ ಸಹ ಕೇಳಬೇಕು ಈ ಪ್ರಶ್ನೆನ. ಹಾಗಾದ್ರೆ ಕಾಂಗ್ರೆಸ್ನ ಲೀಡರ್ ಈಗ ಅವ್ರ ವಿರುದ್ಧ MLC ರವಿಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೈತಿಕತೆ ಇದೆಯಾ ಹಾಗಾದ್ರೆ ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ? ಅಲ್ಲ, ಕಾಂಗ್ರೆಸ್ಸಿನ ಅಶೋಕ್ ರೈ ಏನಾದರೂ ಆ ಥರ ವ್ಯಕ್ತಪಡಿಸಿದ್ರೆ ಅದು ಅವರು ಎಕ್ಸ್ಪ್ಲೇನ್ ಅವರೇ ಖುದ್ದಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವರು ಸಹ BJPಯಿಂದ ಬಂದವರೇ, ಅದೇ ಕಲ್ಚರಿಂದ ಬಂದವರು ಅವರು ಸಹ. ಸೊ ಫಸ್ಟ್ ಅವ್ರು ಎಕ್ಸ್ಪ್ಲೇನ್ ಮಾಡಲಿ, ಯಾಕೆ ಈ ಹೆಣ್ಮಗಳ ಒಂದು ವಿಚಾರದಲ್ಲಿ FIR ನ ನೀವು ತಡೆಗಟ್ಟಿದ್ರಿ ಅಂತ ಒಂದು ಪ್ರಶ್ನೆ ಕೇಳಬೇಕಾಗುತ್ತಲ್ಲ ಅವ್ರನ್ನ. ಫಸ್ಟ್ ಅದಕ್ಕೆ ಉತ್ತರ ಕೊಡ್ಲಿ ಅಲ್ಲಿ. ಈ ಘಟನೆಗೆ ನೀವು ಯಾವ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೀರಾ ವೈಯಕ್ತಿಕವಾಗಿ ಅನ್ನುವಂಥದ್ದು? ಅಲ್ಲ, ಎರಡೂ ಘಟನೆಗಳು ಎರಡೂ ನಡೆದಿದೆ ಸಹ. ಇಂಥ ಒಂದು ರಾಜ್ಯದಲ್ಲಿ ಇಂಥ ಘಟನೆಗಳು ನಡೀಬಾರ್ದು. ಮತ್ತೆ ಇದು ಪೊಲಿಟಿಕಲಿ ಏನಾಗ್ತಾ ಇದೆ ಅಂದ್ರೆ ನಮಗೆ ಬೇಕಾದ ಪಿಕ್ ಅಂಡ್ ಚೂಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಅವ್ರಿಗೆ ಬೇಕಾದನ್ನ ವಿರೋಧಿಸ್ತಾರೆ, BJP ಅವರು ಅವ್ರಿಗೆ ಬೇಕಾದನ್ನ ವಿರೋಧಿಸ್ತಾರೆ. ಇಬ್ರು ಸಹ ಎರಡನ್ನೂ ವಿರೋಧಿಸಬೇಕು. ಕಾಂಗ್ರೆಸ್ ಅವ್ರು ಯಾಕೆ ಅಶೋಕ್ ರೈ ಅವ್ರನ್ನ ವಿರೋಧಿಸ್ತಾ ಇಲ್ಲ? ಅವ್ರ ಬಗ್ಗೆ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಮಹಿಳೆಯರ ವಿಚಾರದಲ್ಲಿ ನೀವು ರಾಜಕೀಯ ಮಾಡಬಾರ್ದು. ಯಾಕಂದ್ರೆ ಇದು ಇದೊಂದು ಕಲ್ಚರ್ ಬಿಲ್ಡಪ್ ಆಗಬಾರ್ದು. ಸೊ ಮಹಿಳೆಯರ ವಿಚಾರ ಬಂದಾಗ ಯಾರೇ BJP ಮಹಿಳೆ ಇರ್ಬೋದು, ಕಾಂಗ್ರೆಸ್ ಮಹಿಳೆ ಇರ್ಬೋದು, ಮತ್ತೆ ಇದು ಸಾಮಾನ್ಯ ಮಹಿಳೆ ಇರ್ಬೋದು, ವಿತೌಟ್ ಎನಿ ಪೊಲಿಟಿಕಲ್ ಅಫಿಲಿಯೇಷನ್, ಅಥವಾ ನಾನು ಚೀಫ್ ಸೆಕ್ರೆಟರಿ ಇರ್ಬೋದು, ಯಾರೇ ಆಗಲಿ ಅವ್ರ ಪರವಾಗಿ ನಿಲ್ಲುವಂಥ ಕೆಲಸ ಮಾಡಿದ್ರೇನೆ ಈ ಒಂದು ರಾಜ್ಯಕ್ಕೆ ಒಂದು ಕ್ಷೇಮ ಆಗೋದು. ಮತ್ತೆ ಒಂದು ಹೆಣ್ಮಕ್ಳ ಪರವಾಗಿ ನಿಂತ್ಕೊಳ್ತಾರೆ, ಯಾರಾದರೂ ನಿಂತ್ಕೊಳ್ತಾರೆ ಅನ್ನುವಂಥ ಒಂದು ಸಂದೇಶ ಹೋಗಬೇಕು. ಇದು ಬರೀ ಪೊಲಿಟಿಕ್ಸ್ಗೋಸ್ಕರ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತಲ್ಲ, ಎಲ್ಲರ ಪರವಾಗಿ ನಿಂತ್ಕೊಂಡ್ರೆ ಆವಾಗ ನಿಜವಾದ ಮಹಿಳೆಯರ ಪರವಾಗಿ ನಿಲ್ಲುವಂಥ ಜನ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಇನ್ನು ಮಹಿಳಾ ಜನಪ್ರತಿನಿಧಿಗಳಾಗ್ಬೋದು ಅಥವಾ ಮಹಿಳಾ ಅಧಿಕಾರಿಗಳಾಗ್ಬೋದು, ಇತ್ತೀಚಿನ ದಿನಗಳೇ ಈ ರೀತಿಯಾದಂತಹ ಒಂದು ರೀತಿಯ ಅವಹೇಳನಕಾರಿಯಾದಂತಹ ಮಾತುಗಳನ್ನು ಹೇಳುವಂಥದ್ದು, ಇದಕ್ಕೆ ಕಡಿವಾಣ ಹೇಗೆ, ಯಾವ ರೀತಿಯಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಹೇಳ್ತೀರಾ ನೀವು? ಫಸ್ಟ್ ಆಫ್ ಆಲ್ ಪಕ್ಷದಲ್ಲಿ ಆಕ್ಷನ್ ತಗೊಳ್ಬೇಕು. ಇದು ಬರೀ ಮೇಲ್ಮಟ್ಟದಲ್ಲೇ ಅಲ್ಲ, ಕೆಲ ಮಟ್ಟದಲ್ಲೂ ಸಹ, ವರ್ಕರ್ಸ್ ಲೆವೆಲ್ನಲ್ಲೂ ಸಹ ಭಾಳಷ್ಟು ಎಲ್ಲ ಪಕ್ಷದಲ್ಲೂ ಅಷ್ಟೇ ಒಂದು ಹೆಣ್ಮಕ್ಳ ವಿಚಾರದಲ್ಲಂತೂ ಕೆಟ್ಟದಾಗಿ ಮಾತಾಡೋದಂತೂ ಏನು ಕಡಿಮೆ ಇಲ್ಲ. ಅದು ಸೋಷಿಯಲ್ ಮೀಡಿಯಾನಲ್ಲೇ ಇರ್ಬೋದು ಅಥವಾ ಯಾವುದಾದ್ರೂ ಪಬ್ಲಿಕ್ ಇದರಲ್ಲೂ ಗ್ಯಾದರಿಂಗ್ನಲ್ಲೂ ಇರ್ಬೋದು, ಮಾತಾಡೋದು ಅದು ಇವಾಗ ಒಂದು ಕಾಮನ್ ಆಗಿದೆ. ಫಸ್ಟ್ ಆ ಕಾಮನ್ಯಾಲಿಟಿನ ನಿಲ್ಲಿಸಿ. ಸೊ ಪಕ್ಷಗಳು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಮತ್ತು ನೀವು ಮಹಿಳೆ ಸಬಲೀಕರಣದ ಬಗ್ಗೆ ಮಾತಾಡ್ತೀರಾ, ಮಹಿಳೆ ಈಕ್ವಾಲಿಟಿ ಬಗ್ಗೆ ಮಾತಾಡ್ತೀರಾ, ಮಹಿಳೆ ರೈಟ್ಸ್ ಬಗ್ಗೆ ಮಾತಾಡ್ತೀರಾ. ಸೊ ಹಂಗಿರ್ಬೇಕಾದ್ರೆ ಜೆನ್ಯೂನ್ ಆಗಿ ನೀವು ಮಹಿಳೆಯರ ಪರವಾಗಿ ಇದೀರಿ ಅಂತ ಹೇಳಿದ್ರೆ, ಈ ಮಹಿಳೆಯರ ಮೇಲೆ ಈ ತರ ಒಂದು ಅಶ್ಲೀಲವಾದಂತ ಒಂದು ಸ್ಟೇಟ್ಮೆಂಟ್ಸ್ ಮಾಡೋದಾಗ್ಲಿ ಅಥವಾ ಬಿಲೋ ಡಿಗ್ನಿಟಿ ಸ್ಟೇಟ್ಮೆಂಟ್ಸ್ ಆಗ್ಲಿ ಎಲ್ಲ ಪಕ್ಷದವರು ನಿಲ್ಲಿಸಬೇಕು, ಎಲ್ಲ ಹಂತದಲ್ಲೂ ನಿಲ್ಲಿಸಬೇಕು. ಇದನ್ನ ಓಕೆ, MLC ರವಿಕುಮಾರ್ ಅವ್ರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನೀವು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಅವ್ರ ಮೇಲೆ FIR ಅಂತೂ ಆಗಿದೆ ಅಂತ ನಾನು ಅನ್ಕೊಂತೀನಿ. ಮತ್ತೆ ವಿಮೆನ್ ಕಮಿಷನ್ ಸಹ ಇದಕ್ಕೆ ಬಹಳ ಸೀರಿಯಸ್ ಆಗಿ ಈ ಮ್ಯಾಟರ್ನ ತಗೊಳ್ಬೇಕು. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಥಿಂಕ್ ರವಿಕುಮಾರ್ ಅವ್ರನ್ನ ಮದತ್ ಮಾಡಬೇಕು ಈ ಒಂದು ವಿಚಾರದಲ್ಲಿ. ಅದಕ್ಕಿಂತ ಏನು ನಥಿಂಗ್ ಲೆಸ್ ದೆನ್ ದಟ್ ನನ್ನ ಪ್ರಕಾರ. ಯಾಕಂತ ಹೇಳಿದ್ರೆ ಇವತ್ತು ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅದೇ ರೀತಿಯಾಗಿ ಜನಪ್ರತಿನಿಧಿಗಳಾಗ್ಬೋದು ಅಥವಾ ಬೇರೆ ಯಾರು ಕೂಡ ಈ ರೀತಿಯಾದಂತಹ ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಮಾತಾಡ್ತಾರೆ. ಹಾಗಾಗಿ ನಾನು ಯಾವ ಶಿಕ್ಷೆ ಆದ್ರೆ ಒಳ್ಳೇದು, ಮುಂದಿನ ದಿನಗಳಲ್ಲಿ ಪಾಠ ಕಲೀಲಿಕ್ಕೆ ಅನ್ನುವಂಥದ್ದು ಕೇಳಿದೆ ಮೇಡಮ್. ಅಲ್ಲ, ಈಗ FIR ಆದ್ಮೇಲೆ ಅದು ಏನು ಲೀಗಲಿ ಏನು ಪ್ರೊಸೆಸ್ ಇದೋ ಅದಾಗಬೇಕು. ಅದನ್ನ ನಾನು ಡಿಫೈನ್ ಮಾಡೋಕ್ಕಾಗಲ್ಲ. ಲಾ ಪ್ರಕಾರ ಏನು ನಡೀತೋ ಅದು ನಡೆಯುತ್ತೆ. ಬಟ್ ನೈತಿಕವಾಗಿ ಅವ್ರನ್ನ ಇದರಿಂದ ಒಂದು MLC ಪೋಸ್ಟ್ ಇದೆ ತೆಗೆದಾಕುವಂತ ಎಲ್ಲ ಪ್ರಯತ್ನ ಮಾಡಬೇಕು, ತೆಗೆದು ಹಾಕಲೇಬೇಕು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದಿಷ್ಟು ಕವಿತಾ ರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.